ಅಲ್ಲ ಅನ್ನಿಸ್ತಿದ್ದೀರಾ ಏನಾಗಲ್ಲ ತಗೊಳಮ್ಮ ಮಾಡ್ತಾನೆ. ಸಾರಿ ಬಿಕಾಸ್ ಒಂದು ಕ್ಲಿಪ್ ಅದು ಡಿಲೀಟ್ ಆಗಿಬಿಟ್ಟಿದೆ, ನನಗೆ ಗೊತ್ತಾಗಿಲ್ಲ. ಇದನ್ನು ನಿಮಗೆ 3 days ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಯಾರೆಲ್ಲ ನನ್ನ ಹಳೆ ವಿಡಿಯೋಗಳನ್ನ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಏನು ಈ ಹುಡುಗಿ ಮಾವಿನಕಾಯಿ ಎಲ್ಲ ಹಳ್ಕೊಂಡು ಹಿಂಗೆ ಕುಂತಿದ್ದಾಳೆ ಅಂತ ಅಂದ್ಕೊತಿದ್ದಾರೆ. ಸೊ ಏನೂ ಇಲ್ಲ, ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸೊ ಫಸ್ಟ್ ಟೈಮ್ ಉಪ್ಪಿನಕಾಯಿ ಮಾಡ್ತಿರೋದು, ನನಗೂ ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತ, ಬಟ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ನಮ್ಮ ಆಂಟಿ ಅಜ್ಜಿ ಸೊ ಇವನ್ನೆಲ್ಲ ಕೇಳಿ ಆಯಿತು, ಆಮೇಲೆ ಸ್ವಲ್ಪ ಯೂಟ್ಯೂಬ್ನ ನೋಡಿ ಮಾಡ್ತಾಯಿದ್ದೀನಿ. ಸೊ ಲೆಟ್ಸಿ ಹೇಗೆ ಬರುತ್ತೆ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಈಗ ನನ್ನ ಅವತಾರ ಹೀಗಿದೆ. ಈ ಥರ ಎಲ್ಲ ಹಳ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಇವೆಲ್ಲ ಕಟ್ ಮಾಡಿ ನಾನು ನೆಕ್ಸ್ಟ್ ಸಿಗ್ತೀನಿ. ಸೊ ಹೇಗೆಲ್ಲ ಮಾಡ್ತೀನಿ ಪ್ರಿಪೇರ್ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಕಮ್ ಆನ್, ಲೆಟ್ಸ್ ಡೂ. ಸೊ ಗೈಸ್, ಅದೆಲ್ಲ ಹೆಚ್ಚಿದೆ. ಮುಂಚೆನೇ ನಾವು 1 day ಫುಲ್ ಅದು ನೆನೆಸ್ಬಿಟ್ಟು ಉಪ್ಪಿನ ನೀರಲ್ಲಿ, ನೆಕ್ಸ್ಟ್ ಅದನ್ನು ವಾಶ್ ಮಾಡಿ ನೀಟಾಗೆಲ್ಲ ಒರೆಸಿಟ್ಟು ಇದನ್ನು ಮಾಡಿದೆ. ಇವಾಗ ನಾನು ಸ್ವಲ್ಪ ಅದು ಡ್ರೈ ಆಗಲಿ, ಅದೆಲ್ಲ ಅಂದರೆ ನೀರಿನ ಅಂಶ ಇರಬಾರ್ದಂತೆ. ಸೊ ಅದಕ್ಕೆ ಡ್ರೈ ಆಗಲಿ ಅಂತ ಇಟ್ಟಿದ್ದೀನಿ. ಸೊ ನಾನೀಗ ನೆಕ್ಸ್ಟು ಸಾಸಿವೆ ಮತ್ತು ಮೆಂತೆಕಾಳನ್ನ ಹುರ್ಕೊಳ್ಳೋಣ ಅಂತಿದ್ದೀನಿ. ಸೊ ಈ ಕಪ್ಪಲ್ಲಿ 1 full ಕಪ್ಪಲ್ಲಿ ಸಾಸಿವೆ ತೊಗೊಂಡಿದ್ದೀನಿ. ಸೊ 1/2 ಕಪ್ಪಷ್ಟು ಮೆಂತೆಕಾಳು ತೊಗೊಂಡಿದ್ದೀನಿ. ಸೊ ಇದನ್ನು ಹುರಿದುಬಿಟ್ಟು ಪೌಡರ್ ಥರ ಒಂದು ತರಿ ಥರ ಪೌಡರ್ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ನಿಮಗೆ ತೋರಿಸ್ತೀನಿ ಅದನ್ನು. ಈ ಪ್ಯಾನ್ನಲ್ಲಿ ಇವಾಗ ಸಾಸಿವೆ ಹಾಕ್ತಿದ್ದೀನಿ. ಸೊ ಇದನ್ನೇನು ಸ್ಲಿಮ್ಮಾಗೆ ಇಟ್ಕೊಂಡಿದ್ದೀನಿ, ಜಾಸ್ತಿನೂ ಹುರಿಬಾರ್ದಂತೆ, ಸೊ ಕಹಿ ಬಂದುಬಿಡುತ್ತೆ ಅಂತ. ಇದಕ್ಕೆ ಮೆಂತೆಕಾಳು ಹಾಕ್ಕೊತೀನಿ. ಸ್ವಲ್ಪ ರೋಸ್ಟ್ ಆದರೆ ಸಾಕಂದರೆ, ಸೊ ಅದಕ್ಕೆ ಸೊ ಇದು ರೋಸ್ಟ್ ಆದಮೇಲೆ ನಿಮಗೆ ಒಂದ್ಸಲ ತೋರಿಸ್ತೀನಿ. ಓಕೆ, ಯಾವ ಇವೆಲ್ಲ? ಸೊ ಇದು ರುಬ್ಬಿದ್ದಾಯಿತು. ಸೊ ನೆಕ್ಸ್ಟು ಇದರಲ್ಲೇ 1 ಕಪ್ ಫುಲ್ ಸಾಲ್ಟನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು 1/2 ಲೀಟರ್ ಎಣ್ಣೆ ತೊಗೊಂಡಿದ್ದೀನಿ. ಸೊ ಒಬ್ಬಳೇ ಇರೋದ್ರಿಂದ ಕಟ್ ಮಾಡಿ ಹಾಕೋದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ನೆಕ್ಸ್ಟು ಹಿಂಗೆ ಹಾಕ್ತಿದ್ದೀವಿ. ಸ್ವಲ್ಪ ಅದು ಬಾಯ್ಲ್ ಆಗಬೇಕಂದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕಿ ಅಂತ ಹೇಳಿದರು. ಸೊ ಅದಕ್ಕೆ ಇವಾಗ ಹಿಂಗೆ ಹಾಕ್ತಿದ್ದೀನಿ. ಸೊ ಇಷ್ಟು ಸಾಕಂತ ಅನ್ಕೊಂತೀನಿ. ಸೊ ನಾವು ಫ್ರೀಡಮ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಸೊ ನೋಡೋಣ. ಸೊ ಈಗ ನೆಕ್ಸ್ಟ್ ಅದ್ರ ಪ್ರೊಸೆಸಿಂಗ್ ತೋರಿಸ್ತೀನಿ, ಯಾವ ಥರ ಹಾಕೋದು ಏನು ಅಂತ. ಇಟ್ಸ್ ಡನ್. ಇಲ್ಲಿ ನಾನು 150 ಅನಿಸುತ್ತೆ. ಸೊ ಸಾಲ್ಟ್ ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಸೊ ಇದನ್ನು 100 ಗ್ರಾಮ್ ಇದೆ ಅನಿಸುತ್ತೆ ಇದಿಷ್ಟು. ಸೊ ಇದನ್ನು ಅಷ್ಟೇ ಒಂದು 100 ಗ್ರಾಮ್ ಇರ್ಬೋದು. ಸೊ ನಾನು ಇದರಲ್ಲಿ ಒಂದು 8 ಇಂದ 9 ಹಸಿರು ತೊಗೊಂಡಿದ್ದೀನಿ. ಸೊ ನಾನು ಇದನ್ನು ಇದು ಏನಂದರೆ ಜವಾರಿ ಬೆಳ್ಳುಳ್ಳಿ ತೊಗೊಂಡಿರೋದ್ರಿಂದ ಸೊ ನಾನೇನು ಸಿಪ್ಪೆ ಬಿಡಿಸಿಲ್ಲ. ಸೊ ಹಾಗೆ ಹಾಕ್ತಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ನನಗೆ ಇಲ್ಲಿ ಆಲ್ರೆಡಿ ಮಾವಿನಕಾಯಿ, ಇದು 1 kg ಮಾವಿನಕಾಯಿಗೆ ಮೆಜರ್ಮೆಂಟು. ಸೊ ನಾನು ಇದನ್ನು ಆಲ್ರೆಡಿ ಡ್ರೈ ಮಾಡಿಟ್ಟಿದ್ದೆ. ಸೊ ಇವಾಗ ಇದಕ್ಕೆಲ್ಲ ಹಾಕ್ತಾಯಿದ್ದೀನಿ.
ಇದು ಹುಳಿ ಮಾವಿನಕಾಯಿ ಅಲ್ಲ, ಸೊ ತೋತಾಪುರಿ ಅಂತೀವಲ್ಲ ಆ ಮಾವಿನಕಾಯಿದು. ಸೊ ಇಷ್ಟು ಈ ಸೈಜ್ಗೆ ಹೆಚ್ಕೊಂಡಿದ್ದೀನಿ. ಸೊ ಇದಕ್ಕೆಲ್ಲ ಇವಾಗ ಅದು ಇಂಗ್ರೀಡಿಯೆಂಟ್ಸ್ ಏನಿದೆ ಸೊ ಹಾಕ್ತೀನಿ. ಸೊ ಆಯಿಲ್ ಸ್ವಲ್ಪ ಕೂಲ್ ಆಗಲಿ. ಸೊ ನೆಕ್ಸ್ಟ್ ಇದಕ್ಕೆಲ್ಲ ಹಾಕೋದನ್ನ ನಿಮಗೆ ಇವಾಗೆಲ್ಲ ತೋರಿಸ್ತೀನಿ. ಸೊ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಅಡುಗೆ ಸಾಮಾನು ಅದು ಇದು ಬರ್ತಾಯಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಮ್ಮ ಅಡುಗೆ ಮನೆ ಸ್ವಲ್ಪ ಸಣ್ಣದಿದೆ, ನಮ್ಮ ಆಡಿಯನ್ಸ್ ಅರ್ಥ ಮಾಡ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡಿ. ಫಸ್ಟ್ ನಾನು ಇದಕ್ಕೆ ಸ್ವಲ್ಪ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ, ನನಗೂ ಪ್ರಿಪೇರ್ ಮಾಡ್ತಿರೋದು. ಸೊ ಹಾಳಾಗಬಾರ್ದು ಅಂತ ಹೇಳಿ ಏನಿಲ್ಲ, ಜಸ್ಟ್ ಅರ್ಶಿನ ಕುಂಕುಮ ಹಚ್ಚಿ ಕೈ ಮುಕ್ಕೊತೀನಿ ಅಷ್ಟೇ. ಸೊ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪಾಪ ನಾನು ಮಾಡ್ತಿರೋದು ಇದಕ್ಕೂ ಇಷ್ಟ ಆಗ್ಬಿಟ್ಟಿದೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಎಲ್ಲೋಯ್ತೀರ? ಸೊ ಗೈಸ್ ಸಾರಿ, ಬಿಕಾಸ್ ಒಂದು ಕ್ಲಿಪ್ ಅದು ಡಿಲೀಟ್ ಆಗಿಬಿಟ್ಟಿದೆ. ನನಗೆ ಗೊತ್ತಾಗಿಲ್ಲ, ಎಲ್ಲ ಕ್ಲಿಪ್ಪು ಇದ್ದಾವೆ, ಅದೊಂದು ಮಾತ್ರ ಡಿಲೀಟ್ ಆಗಿದೆ. ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರೋದು ನಾನು ಯಾವುದ್ಯಾವ್ದು ಜೋಡಿಸ್ಕೊಂಡಿದ್ನೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದರೊಳಗೆ ಆಲ್ರೆಡಿ ಹಾಕಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಕಂಟಿನ್ಯೂ ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಮಿಸ್ ಮಾಡಿದೆ ನೋಡಿ. ಆಯಿಲ್ ಹಾಕ್ತಿದ್ದೀನಿ. ಸೊ ಓಕೆ, ಒಂದು ಸ್ವಲ್ಪ ವಾರ್ಮ್ ಆಗಿ ಇದು ಆಯಿಲಲ್ಲಿ ಒಂದ್ಸಲ ಬೆಳ್ಳುಳ್ಳಿನೂ ಮಾಡ್ಕೊಂಡು ಬಿಟ್ಟಿದ್ದೆ. ಸೊ ಅದನ್ನ ಹಾಕ್ತಿದ್ದೀನಿ ಈಗ. ಸೊ ಇದು 1/2 ಲೀಟರ್ ಆಯಿಲ್. ಹಾಕಿದ್ದೀನಿ. ಈಗ ನಾನು ಇದನ್ನು ಮಿಕ್ಸ್ ಮಾಡಿ ಇಡ್ತಿದ್ದೀನಿ. ಬಿಕಾಸ್ ನಾನು ಪ್ಲಾಸ್ಟಿಕ್ ಇದರಲ್ಲಿ ಮಾಡ್ತಿದ್ದೀನಿ, ನಿಮಗೆ ಕಾಣಿಸ್ಲಿ ಅಂತ. ಇನ್ನೊಂದು ನನಗೆ ಜಾರ್ ಸಿಗಲಿಲ್ಲ, ಸೊ ಹಾಗಾಗಿ ಇದರಲ್ಲಿ ಮಾಡ್ತಿದ್ದೀನಿ. ಸೊ ಜಾರಲ್ಲಿ ಮಾಡಿದ್ರೆ ಓಕೆ. ಸೊ ಇದನ್ನು ಕಲಿಸ್ಬಿಟ್ಟು ಸೊ ಗೈಸ್ ನಿಮಗೆ ಇದು ಕಲಿಸಿ ತೋರಿಸ್ತೀನಿ. ನನಗೆ ಆಗ್ತಾನೇ ಇಲ್ಲ, ಕೈ ನೋವು ಬರ್ತಾಯಿದೆ. ಸೊ ಕಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಗೈಸ್ ಇದು ಈ ಥರ ಆಗಿದೆ. ಇದನ್ನು ಆಫ್ಟರ್ 3 days ಆದಮೇಲೆ ನಿಮಗೆ ತೋರಿಸ್ತೀನಿ. ಸೊ ಇದರದ್ದು ಏನಿದೆ ಅಂತ ಹೇಳಿ. ಸೊ ಆಯಿಲ್ ನೀವು ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು, ಜಾಸ್ತಿ ಆದರೂ ಪರವಾಗಿಲ್ಲ. ಗೈಸ್ ನನಗೆ ಇದನ್ನು ನೋಡ್ತಿದ್ರೆ ಆಲ್ರೆಡಿ ಬಾಯೊಳಗೆ ನೀರು ಬರ್ತಾನೆ ಇದೆ. ಸೊ ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಬೇಕಂತಂದರೆ ಟ್ರೈ ಮಾಡಿ. ಸೊ ಆಫ್ಟರ್ 3 days ಆದಮೇಲೆ ನಾನು ನಿಮಗೆ ಇದರ ರಿಸಲ್ಟ್ ಏನು ಅಂತ ತೋರಿಸ್ತೀನಿ. ಸೊ ಅಲ್ಲಿ ಮಟ್ಟ ವೆಯ್ಟ್ ಮಾಡೋಣ, ನಾನು ಕೂಡ ನೀವು ಕೂಡ. ಎಸ್. ಸೊ ಏನಂತ ಹೇಳಿದ್ರೆ, ಇದು ಆಫ್ಟರ್ 3 days ಅಂತ ಹೇಳಿದ್ರೆ ಇದನ್ನು ಪ್ರತಿದಿನವೂ ಇದನ್ನು 1 time ತೆಗೆದುಬಿಟ್ಟು ನೀಟಾಗಿ ಕಲಸಿ ಇಡಬೇಕು. ಸೊ ಇದು ಪ್ರೊಸೆಸಿಂಗ್ ಈ ಥರ ಇರುತ್ತೆ. ಸೊ ಡೈಲಿ 1 time ಆದರೂ ಕಲಸಿ ಇಡಬೇಕು ಅದನ್ನ, ಯಾಕಂದರೆ ಅದೆಲ್ಲ ಕೆಳಗಡೆ ಹೋಗಿರುತ್ತಲ್ವ ಅದ್ರದ್ದು ಅಂಶ ಎಲ್ಲ. ಸೊ ಮತ್ತೆ ಅದನ್ನು ಕಲಿಸಿದ್ರೆ ನೀಟಾಗಿ ಅದೆಲ್ಲ ಮಿಕ್ಸ್ ಆಗುತ್ತೆ ಅಂತ ಹೇಳಿ. ಗ್ಯಾಸ್ ನನ್ನ ಬಾಯೊಳಗೆ ನೀರು ಬರ್ತಾನೆ ಇದೆ ಅದನ್ನು ನೋಡಿದಾಗೆಲ್ಲ. ಸೊ ಸ್ಮೆಲ್ಲಿಗೇ ಅಷ್ಟು ವಾಟ್ರಿ ಆಗ್ತಿದೆ ಬಾಯೆಲ್ಲ. ಸೊ ಇದನ್ನು ನಿಮಗೆ 3 days ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ತನಕ ಬಾಯ್. 1 eternity later. ಹೌ ಇಸ್ ಇಟ್? ಹೆಂಗಿತ್ತೆ? ಸೂಪರ್ ಆಗಿದೆಮ್ಮ, ತಿನ್ನಕ್ಕೆ ಮಜಾ ಮಾಡ್ಬೋದು. ಒಂದು ಕಾಯಿ ಹಾಕ್ಯಂದು ಅಮ್ಮ ಏನಮ್ಮ ಏನಮ್ಮ ತಗಮ್ಮ, ಎಷ್ಟು ನೋಡಲ್ಲ ತಗ. ಕೈಯಾಗಿ ಹಿಂಗೆ ಇಟ್ಕೊಂತೀರ, ನೆಕ್ಕ ಅಭ್ಯಾಸ ನಿಮಗೆ. ತಿನ್ನಮ್ಮ, ಫಸ್ಟ್ ತಿನ್ನಮ್ಮ. ನನ್ನ ಮಗಳು ಮಾಡಿದಂತ ಮೊಟ್ಟ ಹೆಂಗಿದೆ ಅಮ್ಮ? ಭಾಳ ಚೆನ್ನಾಗೈತಮ್ಮ. ಚೆನ್ನಾಯ್ತಾ? ಸೂಪರ್. ಇಂಥ ಮಾವಿನಕಾಯಿ ಉಪ್ಪಿನಕಾಯಿ ನಾವು ಮಾರಾಟ ಇನ್ಮೇಲೆ ಮಾಡ್ತೀವಿ. ಅಷ್ಟೆಲ್ಲ ಇಲ್ಲ, ಸೂಪರ್.
ನಾನು ಮಾಡಿರೋದು ಆಫ್ಟರ್ 3 days ಆದಮೇಲೆ ನಿಮಗೆ ಈ ವಿಡಿಯೋನ ನಾನು ತೋರಿಸ್ತಾ ಇರೋದು. ನಮ್ಮ ಪಪ್ಪ ಮತ್ತು ನಮ್ಮ ಮಮ್ಮಿ ಇಬ್ಬರು ರಿವ್ಯೂ ಕೊಟ್ಟಿದ್ದು. ಸೊ ನಾನು ಮಾಡಿರೋ ಉಪ್ಪಿನಕಾಯಿ ಸಕ್ಸಸ್ಫುಲಿ ಡನ್. ಕಂಗ್ರ್ಯಾಚುಲೇಷನ್ ಬ್ರದರ್. ಚೆನ್ನಾಗಿ ಬಂದಿದೆ ಅಂತೆ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಸೊ ನನಗಂತೂ ಸಕ್ಸಸ್ಫುಲಿ ಥಮ್ಸ್ ಅಪ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲವ್ ಯು ಗಾಯ್ಸ್. ನಗು ನಗು ನೀನು ಏನಾದರೂ ಜೇನಾತ ಮಾತಾಡು ನೋವಾದರು.